ಆತ ಇಷ್ಟವಿಲ್ಲದ ಮದುವೆಗೆ ತಂಗಿ ಸುಭದ್ರೆಯನ್ನೂ ಬಲಿ ಮಾಡಲಿಲ್ಲ. ಅಂದರೆ ಅವನ ಔದಾರ್ಯ ಎಷ್ಟು ವ್ಯಾಪಕವಾಗಿತ್ತು, ಸ್ತ್ರೀಯರ ಸ್ಥಾನಮಾನಗಳ ಬಗ್ಗೆ ಆತನ ಕಾಳಜಿ ಎಷ್ಟು ತೀವ್ರವಾಗಿತ್ತು ಎನ್ನುವುದು ಗೊತ್ತಾಗುತ್ತದೆ. ರುಕ್ಮಿಣಿಯನ್ನು ಈ ಮೂಲಕವಾಗಿ ಉದ್ಧಾರ ಮಾಡಿದ. ಸಾಮಾನ್ಯವಾಗಿ ಹೇಳುವುದುಂಟು, ಇದು ರುಕ್ಮಿಣಿಯ ಅಪಹರಣವಲ್ಲವೇ ಅಂತ. ತನ್ನದಲ್ಲದ ವಸ್ತುವನ್ನು ಯಾರೂ ನೋಡದಂತೆ ಕತ್ತಲಲ್ಲಿ ಕನ್ನ ಹಾಕಿ ಕೊಂಡೊಯ್ಯುವುದು ಅಪಹರಣ. ಆದರೆ ಅನಪಾಯಿನಿಯಾದ ಆದಿಲಕ್ಷ್ಮಿ ಅವಳು ಮತ್ತು ಇಷ್ಟವಿಲ್ಲದ ಮದುವೆಗೆ ಬಲಿಯಾಗಲಿದ್ದ ಹತಭಾಗಿನಿ ಅವಳನ್ನು ಅವಳ ಇಷ್ಟದ ಮೇರೆಗೆ ಹಾಡು ಹಗಲಲ್ಲಿ ಸಕಲ ರಾಜನ್ಯ ಸಮೂಹ ನೋಡುತ್ತಾ ಇದ್ದಾಗ ವೀರೋಚಿತವಾದ ರೀತಿಯಲ್ಲಿ ವಿವಾಹಗಳಲ್ಲಿ ಎರಡರ ಸಮನ್ವಯ ಎಂಬಂತೆ ಗಾಂಧರ್ವ ರಾಕ್ಷಸ ಸಮನ್ವಯವಾಗಿ ಆತ ಮಾಡಿಕೊಂಡಂಥ ಈ ವಿವಾಹ ಅಪಹರಣ ಅಲ್ಲ, ಉದ್ಧರಣ. ರುಕ್ಮಿಣಿಯ ಬದುಕಿನ ಆದರ್ಶ ಏನೆಂದರೆ, ಕೇವಲ ಒಬ್ಬ ಆದರ್ಶ ಸತಿಯಾಗಿ ಮಾತ್ರ ಅಲ್ಲ, ಕೃಷ್ಣನ ಬದುಕಿಗೆ ಸಹಭಾಗಿನಿಯರಾಗಿ ಬರುವ ಯಾರಿಗೂ ಅಡ್ಡಿ ಮಾಡದೇ ಇರುವಂಥ ಸ್ಥಿತಿಯನ್ನು ಅವಳು ಕಂಡಳು. ಅದೇ ಸತ್ಯಭಾಮೆ ಹಾಗೆ ಮಾಡಲಿಲ್ಲ. ರುಕ್ಮಿಣಿಯ ಔದಾರ್ಯ ನೋಡಿ, ತನ್ನಂತೆ ಯಾರು ನೊಂದು ಬೆಂದು ಹತಾಶರಾಗಿ ಸಾಂತ್ವನಕ್ಕೆ ಬಂದಿದ್ದಾರೋ ಅವರಿಗೆಲ್ಲ ಅವಕಾಶ ಇದೆ ಅಂತ ಈತ ಕೇವಲ ರುಕ್ಮಿಣೀನಾಥನಲ್ಲ, ಲೋಕನಾಥ ಎನ್ನುವುದನ್ನು ಅರ್ಥಕೊಂಡಿರ್ತಕ್ಕಂಥವಳು. ಇದು ಬಹಳ ಮುಖ್ಯ. ಸಾಮಾನ್ಯವಾಗಿ ನಮ್ಮ ಕಷ್ಟ ತೀರದ ಮೇಲೆ ಬೇರೊಬ್ಬರ ಕಷ್ಟದ ಕಡೆಗೆ ನೋಡುವುದಿಲ್ಲ. ಅಂಥ ರುಕ್ಮಿಣಿ ಇಷ್ಟನಾದ ಪರಮಪುರುಷನನ್ನು ಚಿತ್ರಣ ಮಾಡಿಕೊಂಡು ಚಿತ್ರದಲ್ಲಿರುವ ಆತನಿಗೆ ಆತ್ಮನಿವೇದನೆ ಮಾಡಿಕೊಳ್ಳುವುದರಿಂದ ಈ ರುಕ್ಮಿಣಿಯ ಆಗಮ ದರ್ಶನ ಆರಂಭ.